ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಒಂದು ಆರೋಗ್ಯಕರವಾದಂತಹ ಹೆಲ್ತಿ ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಅಕ್ಕಿ ಉಸ್ಲಿ. ಈ ಒಂದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ಈ ಅಕ್ಕಿ ಉಸ್ಲಿ ಮಾಡೋಕ್ಕೆ ನಾನು 4 ವಿಧದ ತರಕಾರಿಗಳನ್ನ ತಗೊಂಡಿದ್ದೀನಿ. ಹುರುಳಿಕಾಯಿ, ಕ್ಯಾರೆಟ್, ಕೆಂಪು ಕ್ಯಾರೆಟ್ನ ತಗೊಂಡಿದ್ದೀನಿ, ಜೊತೆಗೆ ಬಟಾಣಿ, ಒಂದು ಗೆಡ್ಡೆಕೋಸು, ಇಷ್ಟು ತರಕಾರಿಗಳನ್ನ ಉಪಯೋಗಿಸ್ತಾ ಇದ್ದೀನಿ. ಜೊತೆಗೆ ಒಗ್ಗರಣೆಗೆ ಎಣ್ಣೆ, ಜೀರಿಗೆ ಮತ್ತು ಸಾಸಿವೆ, ಕಡಲೆಬೇಳೆ, ಕರಿಬೇವು, ಈರುಳ್ಳಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ತುಂಬ ರುಚಿ ಇರುತ್ತೆ. ಆದರೆ ನಾನು ಇವತ್ತು ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ. ಯಾತಕ್ಕಪ್ಪ ಅಂದರೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಇದು ಆಪ್ಷನಲ್ಲು. ನೀವು ಹಸಿರು ಮೆಣಸಿನ್ಕಾಯಿ ತಿನ್ನೋರಾದರೆ ಅದನ್ನೇ ಉಪಯೋಗಿಸ್ಬೋದು. ಅದು ಹಾಕಿದ್ರೆ ಉಸ್ಲಿ ತುಂಬ ರುಚಿಕರವಾಗಿ ಖಾರವಾಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕಡಿಮೆ ಬಳಸೋದ್ರಿಂದ ನಾನಿವತ್ತು ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಅಂದರೆ ಅದನ್ನು ಚಿಲ್ಲಿ ಫ್ಲಕ್ಸ್ ಮಾಡ್ಕೊಂಡಿದ್ದೀನಿ, ರೆಡ್ ಚಿಲ್ಲೀಸ್ನ. ಜೊತೆಗೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನಪ್ಪ ಅಂತಂದರೆ ಅಕ್ಕಿ. 1.5 ಬೌಲ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ ರೆಸಿಪಿ ಮಾಡಬೇಕಾದ್ರೆ ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂತಂದರೆ ನಾವು ತೊಗೊಂಡಿರೋಂಥ ಅಕ್ಕಿನ ಡ್ರೈ ರೋಸ್ಟ್ ಮಾಡಬೇಕು. ನೋಡಿ, ಈಗ ಸ್ಟವ್ ಹಚ್ಚಿದ್ದೀನಿ, ಬಾಣಲೆಯನ್ನು ಇಟ್ಟಿದ್ದೀನಿ. ನಾವು ತೊಗೊಂಡಿರೋ ಅಂಥ ಅಕ್ಕಿಯನ್ನು ಇದರಲ್ಲಿ ಹಾಕೋಣ. ಹಾಕಿ ಒಂದು 7 ರಿಂದ 8 ನಿಮಿಷಗಳವರೆಗೂ ಇದನ್ನು ಉರಿಬೇಕಾಗುತ್ತೆ. ಕೆಂಪಾಗೋವರೆಗೂ ಉರಿತಾ ಬರ್ತೀನಿ. ಕೈನ ಬಿಡದಿರ ಆಡಿಸ್ತಾ ಇರಿ. ಆಗ ಅದು ಒಂದು 5-6 ನಿಮಿಷದಲ್ಲಿ ಕೆಂಪಾಗುತ್ತೆ. ಆಗ ನೆಕ್ಸ್ಟ್ ಅದಕ್ಕೆ ಒಗ್ಗರಣೆ ಕೊಡಬೇಕಾಗುತ್ತೆ. ಈಗ ಮೊದಲು ಅಕ್ಕಿಯನ್ನು ಹುರ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಅಕ್ಕಿ ಆಗಲೇ ಸ್ವಲ್ಪ ಕೆಂಪಗಾಗಿದೆ. ಇದು ನೋಡಿದ್ರೂ ಗೊತ್ತಾಗುತ್ತೆ ಅಕ್ಕಿ ಡ್ರೈ ರೋಸ್ಟ್ ಆಗಿದೆ ಅಂತ. ಜೊತೆಗೆ ಸ್ಮೆಲ್ಲು ಕೂಡ ಅಕ್ಕಿ ವಾಸನೆ ಬರ್ತಾ ಇರುತ್ತೆ, ಗಮ್ ಅಂತ. ನೋಡಿ, ಎಲ್ಲ ಕೆಂಪಾಗಿದೆ. ಇನ್ನೇನು ಆಲ್ಮೋಸ್ಟ್ ಅಕ್ಕಿ ಎಲ್ಲ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಇದನ್ನು ಆಫ್ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಒಗ್ಗರಣೆಗೋಸ್ಕರ ನಾನು ಕುಕ್ಕರ್ನಿಟ್ಟಿದ್ದೀನಿ. ಕುಕ್ಕರ್ ಬಿಸಿಯಾಗಿದೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಬೌಲಷ್ಟು ಎಣ್ಣೆ ಹಾಕ್ತೀನಿ. ನಾನು ನಮ್ಮ ಮನೆಯಲ್ಲಿ ಎಲ್ಲ ತಿಂಡಿ ಅಡುಗೆಗಳಿಗೂ ಗಾಣದ ಎಣ್ಣೆನ ಉಪಯೋಗಿಸ್ತೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನೀವು ಗಾಣದ ಎಣ್ಣೆನೇ ಉಪಯೋಗಿಸಿ. ಜೊತೆಗೆ ಈ ಒಂದು ತಿಂಡಿಗೆ ಅರ್ಧ ಬೌಲಷ್ಟು ಎಣ್ಣೆ ಸಾಕಾಗುತ್ತೆ. ಅರ್ಧ ಬೌಲ್ ಎಣ್ಣೆ ಹಾಕಿದ್ದೀನಿ. ಇದು ಕಾಯ್ದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹೆಚ್ಚಿಗೆ ಹಾಕಿದ್ರೆ ತಿಂಡಿ ತುಂಬ ಘಮ ಅಂತ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಎರಡನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಎಲ್ಲ ಸಿಡಿತಾ ಇದೆ. ಈ ಒಂದು ಟೈಮಲ್ಲಿ ನಾವು 1 ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನು ಹಾಕೋಣ. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಕಡಲೆಬೇಳೆ ಎಲ್ಲ ಫ್ರೈ ಆಗಿದೆ. ಆಗ ಹಚ್ಚಿಟ್ಕೊಂಡಿರೋಂಥ 2 ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ತೀನಿ. ಈ ಈರುಳ್ಳಿನೂ ಅಷ್ಟೇ ಒಂದು 2 ನಿಮಿಷ ಎಣ್ಣೆಯಲ್ಲಿ ಬಾಡಲಿ. ಆಮೇಲೆ ನಾವು ತೊಗೊಂಡಿರೋಂಥ ತರಕಾರಿಗಳನ್ನ ಹಾಕೋಣ. ಈರುಳ್ಳಿ ಸ್ವಲ್ಪ ಬಾಡ್ತಾ ಇದೆ. ಈಗ ನಾನು ಕರಿಬೇವಿನ ಸೊಪ್ಪು ಸಹ ಈ ಟೈಮಲ್ಲಿ ಸೇರಿಸ್ಕೊತೀನಿ. ಇವೆರಡು ಸ್ವಲ್ಪ ಬಾಡಿದ ಮೇಲೆ ನಾವು ಹಚ್ಚಿಟ್ಕೊಂಡಿರೋಂಥ ತರಕಾರಿನ ಸೇರಿಸೋಣ. ಈ ಒಂದು ರೆಸಿಪಿಯನ್ನು ನಾನು ಯಾಕಪ್ಪ ಹೆಲ್ತಿ ರೆಸಿಪಿ ಅಂತ ಹೇಳಿದೆ ಅಂತಂದರೆ, ಈಗಿನ ಕಾಲದಲ್ಲಿ ಮಕ್ಕಳು ಸಾಂಬಾರಲ್ಲಾಗಲಿ ಪಲ್ಯದಲ್ಲಾಗಲಿ ತರಕಾರಿನೇ ತಿನ್ನಲ್ಲ. ಇದ್ರ ವಿಶೇಷತೆ ಏನಪ್ಪ ಅಂದರೆ, ಹೆಚ್ಚು ತರಕಾರಿಗಳನ್ನ ಹಾಕಿ ಈ ಒಂದು ಉಸ್ಲಿಯನ್ನು ಮಾಡ್ತೀವಿ. ಯಾವುದೇ ರೀತಿಯ ಸ್ಪೈಸಿ ಐಟಮ್, ಮಸಾಲ ಐಟಮ್ಗಳನ್ನ ಇದಕ್ಕೆ ಸೇರಿಸಲ್ಲ. ಬರೀ ತರಕಾರಿ ಮತ್ತು ಅಕ್ಕಿಯನ್ನು ಉರಿಯೋದು ಮತ್ತಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಇದು ಹಸಿಯಾಗಿ ಅಕ್ಕಿಯನ್ನು ಹಾಕಲ್ಲ, ಹುರ್ಬಿಟ್ಟು ಹಾಕಿರೋದ್ರಿಂದ ಹೆಚ್ಚು ಆರೋಗ್ಯಕ್ಕೂ ಒಳ್ಳೆಯದು. ಜೊತೆಗೆ ನಾವು ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ತರಕಾರಿ ತೊಗೊಂಡಿರ್ತೀವಿ. ಹಂಗಾಗಿ ಮಕ್ಕಳಿಗೆ ಈಸಿಯಾಗಿ ತುಂಬ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಅವರು ಇದರಲ್ಲಿ ತರಕಾರಿ ತೆಗ್ದಿಡೋಕ್ಕೂ ಆಗೋಲ್ಲ. ಈವನ್ ಪಲಾವ್ ಮಾಡಿದ್ರೆ, ಬೇರೆ ಬೇರೆ ತಿಂಡಿಗಳನ್ನ ಮಾಡಿದ್ರೆ ಮಕ್ಕಳು ತರಕಾರಿನೆಲ್ಲ ಹಾರಿಸಿ ಪಕ್ಕಕ್ಕೆ ಇಟ್ಬಿಡ್ತಾರೆ. ಆದರೆ ಈ ಒಂದು ಉಸ್ಲಿನಲ್ಲಿ ಮಕ್ಕಳು ತರಕಾರಿಗಳನ್ನ ತೆಗ್ದಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ತುಂಬ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಹಾಕಿದ್ರೆ ಮಕ್ಕಳು ಈಸಿಯಾಗಿ ತರಕಾರಿಯನ್ನು ತಿಂತಾರೆ. ಅದಕ್ಕೋಸ್ಕರ ನಾನು ಈ ರೆಸಿಪಿನ ಹೆಲ್ತಿ ರೆಸಿಪಿ ಅಂತ ಹೇಳಿದೆ. ನೋಡಿ, ಈರುಳ್ಳಿ ಎಲ್ಲ ಆಗಿದೆ. ನಾನು ತೊಗೊಂಡಿರೋ ಒಂದೊಂದೇ ತರಕಾರಿಗಳನ್ನ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ.
ನೋಡಿ ನಾವು ಹಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿಯನ್ನು ಇದರಲ್ಲಿ ಸೇರಿಸಾಗಿದೆ. ಈಗ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ಈ ಒಂದು ಟೈಮಲ್ಲೇ ನಾನು ಹೇಳಿದ್ನಲ್ವ ನಿಮಗೆ ಚಿಲ್ಲಿ ಫ್ಲೆಕ್ಸ್ ತೊಗೊಂಡಿದ್ದೀನಿ ಅಂತ, ಅದನ್ನು ಸಹ ನಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸೋಣ. ಅದನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಸೇರಿಸಿದಾದಮೇಲೆ ಎಲ್ಲವನ್ನು ಒಂದ್ಸಾರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ತರಕಾರಿ ಎಲ್ಲ ಸ್ವಲ್ಪ 1-2 ನಿಮಿಷ ಎಣ್ಣೆಯಲ್ಲಿ ಮಗ್ಗಿದೆ. ಈ ಒಂದು ಟೈಮಲ್ಲಿ ನಾನು ತೊಗೊಂಡಿರೋಂತಹ ಅಕ್ಕಿಯನ್ನು ಸ್ವಲ್ಪ ವಾಶ್ ಮಾಡಿದ್ದೀನಿ. ಯಾಕೆಂದರೆ ಮೊದಲು ವಾಶ್ ಮಾಡಿದಿರೋ ಹುರಿದಿರ್ತೀವಲ್ವ, ಈಗ ಇದಕ್ಕೆ ಸೇರಿಸ್ಬೇಕಾದ್ರೆ ನಾನು ಒಂದ್ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಆ ಅಕ್ಕಿಯನ್ನು ಇದಕ್ಕೆ ಸೇರಿಸಿದ್ದೀನಿ. ಈಗ 2 ವಿಸಿಲ್ ಆಗಿದೆ, ಅದ್ರ ಪ್ರೆಷರ್ ಎಲ್ಲ ಔಟ್ ಆಗಿದೆ. ಈಗ ಇದ್ರ ಕ್ಯಾಪ್ ತೆಗೆದು ನೋಡೋಣ. ನೋಡಿ ಕಾಣ್ತಾ ಇದೆಯಾ, ಎಲ್ಲ ನೀಟಾಗಿ ಬೆಂದಿದೆ. ಈಗ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡಿ ಎಷ್ಟು ನೀಟಾಗಿದೆ ಅಂತ ಕಾಣ್ತಾ ಇದೆಯಾ, ತುಂಬ ನೀಟಾಗೆಲ್ಲ ಮಿಕ್ಸ್ ಆಗಿದೆ. ಈಗ ಒಂದು 2-3 ರೌಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದ್ರ ಸ್ಮೆಲ್ಲೇ ಅಕ್ಕಿ ಹುರಿದು ಹಾಕಿರೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿ ತಿರುಗಿಸಿದ ಮೇಲೆ ಅಲ್ಲಿಗೆ ಅಕ್ಕಿ ಉಸ್ಲಿ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿದೆ. ಈ ಥರ ಹೆಲ್ತಿ ಬ್ರೇಕ್ಫಾಸ್ಟ್ನ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.